ನಮಸ್ಕಾರ ವೀಕ್ಷಕರೇ. ಚೀಮುಲ್ ಚುನಾವಣೆಯಲ್ಲಿ ಚೇಳೂರು ಕ್ಷೇತ್ರದಿಂದ NDA ನಿರ್ದೇಶಕರಾಗಿ ಕೃಷ್ಣಾರೆಡ್ಡಿ, ಕೈವಾರ ಕ್ಷೇತ್ರದಿಂದ ಅವಲಪ್ಪರವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಹೊರವಲಯದ JK ಭವನದಲ್ಲಿ JDS ಕೋರ್ ಕಮಿಟಿ ಅಧ್ಯಕ್ಷರು, ಚಿಂತಾಮಣಿಯ ಮಾಜಿ ಶಾಸಕರಾದ JK ಕೃಷ್ಣಾರೆಡ್ಡಿರವರು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು, ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಂದನವನ ಶ್ರೀರಾಮ್ ರೆಡ್ಡಿರವರು ಮಾತನಾಡಿ, ಚುನಾವಣೆಗೆ ಮುನ್ನ NDA ಮುಖಂಡರು ಸೇರಿ ಸಭೆ ನಡೆಸಿ ಚರ್ಚಿಸಿದರೆ ಮತ್ತಷ್ಟು ಸ್ಥಾನಗಳು ಸಿಗುವ ನಿರೀಕ್ಷೆ ಇತ್ತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ GN ವೇಣುಗೋಪಾಲ್, ವಿಜೇತರಾದ ಅಭ್ಯರ್ಥಿಗಳಾದ ಕೃಷ್ಣಾರೆಡ್ಡಿ, ಅವಲಪ್ಪ, ಇತರೆ ಮುಖಂಡರು, NDA ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅವಲಪ್ಪನವ್ರು ಗೆದ್ದಿದ್ದಾರೆ. ಅವ್ರು ಹೇಳಿದ್ದು ಸತ್ಯ. ಇದ್ರ ಮುಖೇನ ಯಾಕೆ ಬಂತು ಅಂದ್ರೆ, ನಾಯಕರಾದವರು ಸಹ ಏನ್ ನಮ್ಮ ಪಕ್ಷದೇ ಬಂದಿದ್ದು ಗೆದ್ದಿದ್ದಲ್ಲ, ಇನ್ನೊಂದು ಪಕ್ಷದಿಂದ ಬಂದು ಗೆದ್ದಿದ್ದಾರೆ. ನಾಯಕರಾದವರು ನಾನೇ ಅಂತ ಬೀಗಿದ್ರು, ಅವರೇ ಸಿಗುವಂತ ಫಲಿತಾಂಶ ಇದು ಅಂತ ಇದನ್ನು ತೋರಿಸಿದ್ರು. ಇದ್ರ ಜೊತೆಗೆ ಏನ್ ಡೆಲಿಗೇಟ್ ಫಾರ್ಮ್ಗಳಿದ್ವು, ಇವತ್ತಿನ ಒಂದು ಈ ಜಿಲ್ಲೆಯಲ್ಲಿ ಇವರಿಬ್ಬರು ಕೂತಂಗೆ NDA ಪಕ್ಷದ ನಾಯಕರೆಲ್ಲ ಒಂದು ಕಡೆ ಸಭೆ ಸೇರಿ ಜಿಲ್ಲಾ ಮಟ್ಟದಲ್ಲಿ ಚುನಾವಣೆ ನಡೆಸಿದ್ರೆ ಇವತ್ತು ಕೋಮಲ್ಲು 100% ನಮ್ಮ ಪಕ್ಷದ ಪರವಾಗಿ ಬರ್ತಾ ಇತ್ತು. ಚೀಮುಲ್ಲು ನಮ್ಮ ಪರವಾಗಿ ಬರ್ತಾ ಇತ್ತು. ಇವತ್ತು ಜನ ರೋಷ ಹೋಗಿದ್ದಾರೆ. ಈ ಜನ ರೋಷ ಹೋಗಿರುವುದನ್ನ ನಮ್ಮ ನಾಯಕರು ಬಳಸಿಕೊಳ್ಳಲಿಲ್ಲ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಾಲೂಕಿನಿಂದ NDA ಪಕ್ಷದ ಎಲ್ಲ JDS ಮತ್ತು ಬಿಜೆಪಿ ಲೀಡರ್ಗಳು ಒಂದು ಕಡೆ ಸೇರಿ ಚುನಾವಣೆ ಇದನ್ನ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅಂತ ಚರ್ಚೆ ಮಾಡಿ ಸರಿಯಾದ ನಿಲುವು ತಗೊಂಡಿದ್ರೆ ಲೋಕಸಭಾ ಸದಸ್ಯರಿಬ್ಬರು, ಉಳಿದ JDS ಪಕ್ಷದವರು, JDS ಪಕ್ಷದ ಬಿಜೆಪಿ ಪಕ್ಷದವರು ಎಲ್ಲರೂ ಒಂದು ಕಡೆ ಸೇರಿ ಇದನ್ನ ಜವಾಬ್ದಾರಿ ತಗೊಂಡಿದ್ರೆ ಮುಖಭಂಗ ಆಗಬಹುದು ಇವತ್ತು ಸರ್ಕಾರಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವರು ಆ ಒಂದು ಜಾಗದಲ್ಲಿ ಇರೋದ್ರಿಂದ ಇದನ್ನ ಮುಂದಿನ ಚುನಾವಣೆಗಳಿಗೂ ಬಳಸ್ಕೊಳ್ಳಿ ಎಂಬುದ ಸಂದರ್ಭಕ್ಕೆ ನಾನು ಈ ಮಾತನ್ನು ಹೇಳ್ಬೇಕಾಗ್ಬೋದು. ಮಾನ್ಯರೇ, ಮತ್ತೆ ನನ್ನ ವಿಚಾರದಲ್ಲೂ ಕೂಡ ನಮ್ಮ ಸಂಘ ಯಾವುದೇ ನಷ್ಟದಲ್ಲಿ ಇರದೇ ಇದ್ರೂ ಪಾಪ ನಿರ್ದೇಶಕರಾಗಿದ್ದಂಥವರು ನಮ್ಮ ಇವನ್ನ ಆಡಿಟರ್ನ ಸರಿ ಮಾಡಿ ಸಿ ಅಂತ ಮಾಡಿ, ನಾನು ಸ್ವಲ್ಪ ಬೇರೆ ಗಮನದಲ್ಲಿದ್ದು ಏನ್ ಮಾಮೂಲಿಯಾಗಿ ಬರ್ತದೆ ಅಂತ ಆ ಸಿ ಮಾಡಿಸಿ ಅವರೇ ಮೊದಲೇ ಒಂದು ಕಾಪಿ ತಗೊಂಡೋಗಿ ನನ್ನನ್ನು ನಿಲ್ಲದೆ ಮಾಡತಕ್ಕಂತ ವಿಚಾರದಲ್ಲಿ ಇವತ್ತು ಅದನ್ನು ಗೆಲ್ಲಿಸಲೇಬೇಕು ಅಂತ ಲಂಚ ಪಡೆದು ಕ್ಯಾಂಡಿಡೇಟ್ ಮಾಡಿ ದುಡ್ಡು ಹೊಡೆದು ಎಲ್ಲ ಮಾಡಿದವರಿಗೆ ಇವತ್ತು ಗುಣಪಾಠ ಕೃಷ್ಣಾರೆಡ್ಡಿ ಮುಖಾಂತರ ತೋರಿಸಿದೆ. ನಮ್ಮ ಕ್ಷೇತ್ರದಲ್ಲಿ ಹೇಳಬೇಕಾದ್ರೆ 50 ಡೆಲಿಗೇಟ್ ಫಾರ್ಮ್ಸ್ ಅವರು ಇಸ್ಕೊಂಡು ಹೋಗಿದ್ದಾರೆ. 60 ಹೇಳ್ಕೊಂಡ್ರು, ಕೊನೆಗೆ 50 ತಗೊಂಡು, ಅದ್ರಲ್ಲಿ ನಮ್ಮ ಪಕ್ಷದವ್ರಿಗೂ ತಗೊಂಡು ಅವ್ರಿಗೂ ಒಂದಷ್ಟು ಕಾಸು ಅಲ್ಲಿಂದ ಬಂದು ನೇರವಾಗಿ ನಮ್ಗೆ ಓಟ್ ಹಾಕಿ. ನಾವೇ ದುಡ್ಡು ಕೊಡ್ಲಿಲ್ಲ, ನಾವು ದುಡಿತೀವಿ ಅಂತ ನಂಬಿಕೆ ಐತಿ ಜನಕ್ಕೆ. ಸಾರ್ವಜನಿಕವಾಗಿ ನಮಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ 50 ವರ್ಷಗಳ ಜೀವನದಲ್ಲಿ. ಇಂಥ ಒಬ್ಬ ಜನರನ್ನ ನಾವು ಆಯ್ಕೆ ಮಾಡಿದ್ರೆ, ಇವತ್ತು ಸೋಲಿಸಿದ್ರೆ ಅದರ ಫಲಿತಾಂಶ ರೈತರಿಗೆಲ್ಲರಿಗೂ ಸಿಗ್ತದೆ ಅಂತ ಭಾವನೆ ಬಂದು ಅವರ ಪಕ್ಷದವರು ಹಾಕಿದ್ರು. ನಮ್ಮ ಪಕ್ಷದವರು ಯಾರು ಒಬ್ಬರು ಮಿಸ್ ಆಗದೆ ಅವ್ರು ಡೆಲಿಗೇಟ್ ಫಾರ್ಮ್ ಕೊಂಡ್ಕೊಂಡು ಹೋಗಿದ್ರು ಮತ್ತೆ ನಮ್ಗೆ ಓಟ್ ಹಾಕಿ. ಈ ಸಂದರ್ಭದಲ್ಲಿ ತಾವು ಮನಸ್ಸು ಮಾಡಿ ಮತ ನೀಡಿ ಇವರು ಗೆಲ್ಲಿಸಿದ್ದಕ್ಕೆ ತಮಗೆ ಅತ್ಯವಸರವಾದಂತಹ ಕೃತಜ್ಞತೆಗಳನ್ನ, ವಂದನೆಗಳನ್ನ, ನಮಸ್ಕಾರಗಳನ್ನ ತಿಳಿಸ್ತಾ